ರಾಜ್ಯಾದ್ಯಂತ ಇಂದು ಕೆಎಸ್ಆರ್ಟಿಸಿ ನೌಕರರು ಮುಷ್ಕರ ಕೈಗೊಂಡಿರುವ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕಡೆ ಮಿಶ್ರ ಪ್ರತಿಕ್ರಿಯೆಯಾಗಿದೆ, ಮತ್ತೊಂದು ಕಡೆ ಗೊಂದಲ ಉಂಟಾಗಿದೆ. ಕೆಲವು ನೌಕರರು ಕರ್ತವ್ಯಕ್ಕೆ ಹಾಜರಾಗಿದ್ದರೆ ಇನ್ನು ಕೆಲವರು ಹಾಜರಾಗಿಲ್ಲ. ಇದರಿಂದ ಕೆಲವು ರೂಟ್ಗಳಿಗೆ ಬಸ್ ಹೋಗ್ತಾ ಇದೆ, ಇನ್ನು ಕೆಲವು ರೂಟ್ಗಳಿಗೆ ಬಸ್ಗಳು ಆಪರೇಟ್ ಆಗ್ತಿಲ್ಲ. ಇದರಿಂದ ವಿಶೇಷವಾಗಿ ಚಿಕ್ಕಬಳ್ಳಾಪುರದಿಂದ ದೊಡ್ಡಬಳ್ಳಾಪುರಕ್ಕೆ ಬಸ್ಗಳು ಆಪರೇಟ್ ಆಗಬೇಕಿತ್ತು, ಆದರೆ ಆಪರೇಟ್ ಆಗಿಲ್ಲ. ಇವತ್ತು ಚಿಕ್ಕಬಳ್ಳಾಪುರದ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಬಸ್ಗಳಿಲ್ಲ ಅಂತೇಳಿ ನಾವು ಇಲ್ಲಿ ಇರೋದನ್ನು ನೋಡ್ತಾ ಇದ್ದೀವಿ. ನೋಡಿ, ನಾವು ಚಿಕ್ಕಬಳ್ಳಾಪುರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಇಲ್ಲಿ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಬಸ್ಸಲ್ಲಿ ಹೋಗಬೇಕಿತ್ತು, ಆದರೆ ಬಸ್ ಬಂದಿಲ್ಲ. ಇದರಿಂದ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಯಾವ ರೀತಿ ಪರದಾಡ್ತಾ ಇದ್ದಾರೆ ಮತ್ತು ಎಷ್ಟೊತ್ತಿಗೆ ಹೋಗಬೇಕಿತ್ತು ಅಂತೇಳಿ ನಾನು ಈಗ ಇಲ್ಲ ಪ್ರಯಾಣಿಕರನ್ನ ಕೇಳ್ತಿರ್ತೀನಿ. ಮೇಡಮ್, ನೀವು ಎಲ್ಲಿಗೆ ಹೋಗಬೇಕು? ನಾವು ದೊಡ್ಡಬಳ್ಳಾಪುರ ಹೋಗಬೇಕು. ಈಗ ಎಷ್ಟೊತ್ತಿಗೆ ಹೋಗಬೇಕಾಗಿತ್ತು? ನಮಗೆ 8:15 ಬಸ್ ಬರಬೇಕಿತ್ತು. ಇವತ್ತು ಬಸ್ ಹೋಗ್ಬಿಟ್ಟಿದೆ. ಇವಾಗ ಬಸ್ ಇದು ಬಿಟ್ಟರೆ ನಮ್ಗೆ ಇನ್ನು 9:30ವರೆಗೂ ಬಸ್ ಇಲ್ಲ. ಅಲ್ಲ, ಯಾಕೆ ಬಸ್ ಹಾಕಿಲ್ಲ ಅಂತ ಹೇಳ್ಬಿಟ್ಟು? ಅದೇ ಏನು ಸ್ಟ್ರೈಕ್ ಅಂತಿದ್ರು, ಅದಕ್ಕೆ ಬಸ್ ಏನಾದರೂ ಮೇ ಬಿ ಬೇಗ ಹೋಗಿರ್ಬೇಕು. ಬಟ್ ಈ ಕೆಎಸ್ಆರ್ಟಿಸಿ ಅವ್ರು ಹೇಳ್ತಾರೆ ಬಸ್ಗಳಿಗೆ ಏನು ತೊಂದರೆ ಇಲ್ಲ, ಅಲ್ಲ ಆಪರೇಟ್ ಆಗ್ತಿದೆ ಅಂತ. ಬಟ್ ಬಸ್ ಇಲ್ಲಿ ಬರ್ತಾ ಇದೆಯಾ? ದೊಡ್ಡಬಳ್ಳಾಪುರ ಬಸ್ ಇಲ್ಲಲ್ಲ? ಬಸ್ಸು ಬರುತ್ತೆ, ಬಟ್ ಇವತ್ತು ಸ್ಟ್ರೈಕ್ ಆಗಿರೋದಕ್ಕೆ ಮೇ ಬಿ ಬೇಗ ಹೋಗಿರ್ಬೇಕು. ಅಲ್ಲ, ಅಂದರೆ ಬಸ್ ನಿಗದಿತ ಬಸ್ಸು ಬಂದಿಲ್ಲ, ಇದನ್ನ ನಿಮಗೆ ತೊಂದರೆ ಆಗಿದೆ. ಈಗ ನಿಮ್ಮ ಥರ ಎಷ್ಟು ಜನ ತೊಂದರೆ ಆಗಿದೆ? ನಮ್ಮ ಥರ ಎಷ್ಟೋ ಜನ ಬರೋರ್ಗೆ ಹೋಗೋರ್ಗೆ ತೊಂದರೆ ಆಗಿದೆ. ಇನ್ನು ಕಾಲೇಜ್ಗೆ ಬೇರೆ ಹೋಗ್ಬೇಕು ನಾವು. ಇವಾಗ ಬಸ್ ಇಲ್ಲ ಅಂದರೆ ನಮಗೆ ತೊಂದರೆ ಆಗುತ್ತೆ. 10 o'clock ಅಷ್ಟರಲ್ಲಿ ನಾವು ಕಾಲೇಜ್ಗೆ ಹೋಗ್ಬೇಕಾಗುತ್ತೆ. ಇವಾಗ ಬಸ್ ಇಲ್ಲ ಅಂದರೆ ನೆಕ್ಸ್ಟ್ 9:30 ಬಸ್ ಇರೋದು ನಮಗೆ. ಇದು ಬಿಟ್ಟರೆ ಇನ್ನು ನಾವು ಹೆಂಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಒಂದು ನಿಮಿಷ ಹಾಗೆ ರೀ, ನಾನು ಕೆಎಸ್ಆರ್ಟಿಸಿ ಡಿ ಸಿ ಅವ್ರು ಏನು ಹೇಳ್ತಾರೆ ಅಂತ ಕೇಳಿ ತಿಳ್ಕೊಳ್ತೀನಿ. ನಾವು ಇಲ್ಲಿ ಫೋನಲ್ಲಿ ಕೆಎಸ್ಆರ್ಟಿಸಿ ಡಿ ಸಿ ಬಸವರಾಜ್ ಅವ್ರ ಜೊತೆ ಸಂಪರ್ಕದಲ್ಲಿದ್ವಿ. ಈಗ ನೋಡ್ತೀವಿ. ಸರ್ ನಮಸ್ತೆ. ಸರ್, ಈಗ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರಕ್ಕೆ ಬಸ್ಗಳಿಲ್ಲ ಅಂತೇಳಿ ಇಲ್ಲಿ ಪ್ಯಾಸೆಂಜರ್ಸ್ ಪರದಾಡ್ತಾ ಇದ್ದಾರೆ ಸರ್, ಅದಕ್ಕೆ ಏನು ಹೇಳ್ತೀರಿ ಸರ್? ಸ್ವಲ್ಪ ಅರೇಂಜ್ ಮಾಡ್ತೇನೆ. ಎಂಪ್ಲಾಯ್ಸ್ ಸ್ವಲ್ಪ ನಿಧಾನ ಬರ್ತಾ ಇದ್ದಾರೆ ಡ್ಯೂಟಿಗೆ. ಹೌದು ಸರ್, ಅರೇಂಜ್ ಮಾಡಿಸ್ತೀನಿ, ಅಲ್ಲಿಗೆ ಗಾಡಿ ಅರೇಂಜ್ ಮಾಡ್ತೇನೆ. ಸರ್, ಈಗ ಚಿಕ್ಕಬಳ್ಳಾಪುರದಿಂದ ನೌಕರರು ಮುಷ್ಕರ ಮಾಡ್ತಾ ಇದ್ದಾರೆ ಅಥವಾ ಎಂದಿನಂತೆ ಸಾಗಿದೆ ಸರ್? ಇಲ್ಲ, ಇಲ್ಲಿ ಮಾಡ್ತು ಎಂಪ್ಲಾಯ್ಸ್ ಡ್ಯೂಟಿಗೆ ಬಂದಿಲ್ಲ. ಹೌದು ಸರ್, ಕೆಲವರು ಅಷ್ಟೇ ಬಂದಿದ್ದಾರೆ. ಒಂದು 50% ಎಂಪ್ಲಾಯ್ಸ್ ಬಂದಿದ್ದಾರೆ. ಹೌದು ಸರ್. ಅವ್ರು ಬಂದಿರೋರ್ನ ಸ್ವಲ್ಪ ಮನವೊಲಿಸಿ ಕೆಲಸ ಮಾಡಿಸ್ತಾ ಇದ್ದೀವಿ. ಸರ್, ಈಗ ಎಷ್ಟು ಪ್ರಮಾಣದಲ್ಲಿ ಬಸ್ಗಳು ಆಪರೇಟ್ ಆಗ್ತಿದೆ? ಎಷ್ಟು ಜನ ಎಂಪ್ಲಾಯ್ಸ್ ಡ್ಯೂಟಿಗೆ ಹಾಜರಾಗಿದ್ದಾರೆ ಸರ್? ನಮ್ದೀಗ ಗಾಡಿ ಆಪರೇಟ್ ಆಗುತ್ತೆ. ಒಂದು 104 ಡಿಪಾರ್ಚರ್ಸ್ ಇತ್ತು, ಅದರಲ್ಲಿ 60 ಮಾತ್ರ ಆಪರೇಟ್ ಆಗಿದೆ. ಹಲೋ, ಹಾ ಸರ್. 104 ಡಿಪಾರ್ಚರ್ ಇತ್ತು, ಅದರಲ್ಲಿ 64 ಮಾತ್ರ ಆಪರೇಟ್ ಆಗಿದೆ. ಇನ್ನೂ ಸ್ವಲ್ಪ ನಿಧಾನಕ್ಕೆ ಕ್ರೂಗಳು ಬರ್ತಾ ಇದ್ದಾರೆ. ಅವ್ರನ್ನ ಕನ್ವಿನ್ಸ್ ಮಾಡ್ತಾ ಇದ್ವಿ. ಸರ್, ಈಗ ಚಿಕ್ಕಬಳ್ಳಾಪುರದಿಂದ ದೊಡ್ಡಬಳ್ಳಾಪುರಕ್ಕೆ ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳು ಖಾಸಗಿ ಕಂಪನಿ ಉದ್ಯೋಗಿಗಳು ಇಲ್ಲಿ ಹೋಗೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಮತ್ತು ದೊಡ್ಡಬಳ್ಳಾಪುರಕ್ಕೆ ಬಸ್ ಇಲ್ಲ ಅಂತ ಬಸ್ ನಿಲ್ದಾಣದಲ್ಲಿ ಪರದಾಟ ನಡೆದಿದೆ ಸರ್. ಇಲ್ಲ, ನಾನು ಅರೇಂಜ್ ಮಾಡಿಸ್ತೀನಿ. ಅಲ್ಲಿರೋ ಬಸ್ ಏನಿದೆಯೋ ಅಲ್ಲಿ ದೊಡ್ಡಬಳ್ಳಾಪುರಕ್ಕೆ ಒಂದು ಅರೇಂಜ್ ಮಾಡ್ತೀನಿ, ಬಸ್ ಅರೇಂಜ್ ಮಾಡ್ತೀನಿ. ಸರಿ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇದು ಚಿಕ್ಕಬಳ್ಳಾಪುರದಿಂದ ಏನಾದ್ರು ನಾವು ದೊಡ್ಡಬಳ್ಳಾಪುರಕ್ಕೆ ಹೋಗ್ತಕ್ಕಂಥ ಬಸ್ಗಳಲ್ಲಿ ವ್ಯತ್ಯಯ ಆಗಿದೆ. ಇದರಿಂದ ಪ್ರಯಾಣಿಕರು ಪರದಾಡೋದನ್ನು ನೋಡಿದ್ವಿ. ಇದೀಗ ತಾನೇ ಚಿಕ್ಕಬಳ್ಳಾಪುರದ ಕೆಎಸ್ಆರ್ಟಿಸಿ ವಿಭಾಗೀಯ ನಿಯಂತ್ರಣಾಧಿಕಾರಿ ಬಸವರಾಜ್ ಅವರು ಕೆಲವೇ ಕ್ಷಣಗಳಲ್ಲಿ ಬಸ್ಸನ್ನು ಕಳಿಸ್ತೀನಿ ಅನ್ನೋ ಒಂದು ಭರವಸೆಯನ್ನು ಸಹ ನೀಡಿದ್ದಾರೆ. ಕ್ಯಾಮ್ರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.